ಸರ್ ರಿವ್ಯೂ ತಗೋಬೇಕಾದ್ರೆ ದರ್ಶನ್ ಸರ್ ಇಲ್ಲ ಅನ್ನೋ ಕೊರ್ಗುನ ವಿನೋದ್ ಸರ್ ನೀಗಿಸ್ತಾ ಇದಾರೆ, ಆ ತರ ಕಾಣಿಸಿದ್ರು ಅಂತ ಆಡಿಯನ್ಸ್ ಹೇಳಿದ್ರು ಕೆಳಗಡೆ. ಸೊ ಹೇಗ ಅನಿಸ್ತು ಸರ್? ಖುಷಿ ಆಗುತ್ತಮ್ಮ. ಬಿಕಾಸ್ ಪ್ರತಿ ಸಲನೂ ಅವ್ರು ನನಗೆ ಪ್ರತಿ ಸಿನಿಮಾಗೂ ಸಪೋರ್ಟ್ ಮಾಡಿದ್ದಾರೆ. ಈವನ್ ಲಾಸ್ಟ್ ಟೈಮ್ ಮಾದೇವ ಟೈಮಲ್ಲೂ ಹೇಳಿದ್ದೆ, ಸಾಕಷ್ಟು ಜನ ನೀವೆಲ್ಲ ಇನ್ನು 1999 ನನ್ನ ಅವರ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಇದು ನನ್ನ ಅವರ ಬಾಂಧವ್ಯ ಅಲ್ಲ, ನಮ್ಮ ತಂದೆ ಅವ್ರ ತಂದೆ, ಅದನ್ನ ನಾವು ಕ್ಯಾರಿ ಮಾಡ್ತಿದ್ದೀವಿ. ಸಾಕಷ್ಟು ಸಲ ನಾನು ಹೇಳಿರೋದೇನು ಅಂದ್ರೆ, ನಾನು ಮಾತಾಡಿಲ್ಲ ಅಂದಾಗ ನನ್ಗೆ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಫ್ರೆಂಡ್ಶಿಪ್ ಇಲ್ಲ ಅಂತ. ಅವ್ರು ಒಂದು ಕಷ್ಟದಲ್ಲಿದ್ದಾಗ ಅವ್ರ ಹೆಸರನ್ನ ನಾವು ಪಬ್ಲಿಸಿಟಿಗೆ ಯೂಸ್ ಮಾಡಬಾರ್ದು ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಾನು ಆಕ್ಚುಲಿ ಸಿನಿಮಾ ಟೈಮಲ್ಲಿ ಮಾತಾಡ್ತಿರ್ಲಿಲ್ಲ. ಇವನ್ ಮಾದೇವ ನಾನು ಮಾತಾಡಿಲ್ಲ, ಯಾಕಂದ್ರೆ ಅವರೇ ಒಂದು ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಆ ಟೈಮಲ್ಲಿ ನಾನು ಬಂದು ನನ್ನ ಸಿನಿಮಾ ಟೈಮಲ್ಲಿ ನಾನು ಏನೋ ಬಳಸ್ಕೊಂಡೆ. ಈಗ ನಾನು ಮಾತಾಡಿಲ್ಲ ಅಂದ್ರೆ ಸುಮಾರು ಜನ ಏನು ಅಂದ್ರೆ, ಈಗ ನೋಡ್ರಿ ಮಾತಾಡಿಲ್ಲ ಅಂದ್ರೆ, ಮಾತಾಡಿದಾಗ ಓಕೆ ಅವ್ರ ಸಿನಿಮಾ ಪ್ರಕಾರಕ್ಕೆ ಮಾತಾಡ್ತಿದ್ದಾರೆ. ಯಾರೇ ಏನೇ ಹೇಳಿ, ನನ್ನ ಅವರ ಬಾಂಧವ್ಯ ನನಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಫ್ಯಾನ್ಸ್ ಗೊತ್ತಿದೆ. ಒರಿಜಿನಲ್ ಫ್ಯಾನ್ಸ್ ನಮ್ಮ ಜೊತೆ ಏನು ಒಡನಾಟ ಇತ್ತು ಗೊತ್ತಾ, ಅವ್ರಿಗೆಲ್ರಿಗೂ ಗೊತ್ತಿದೆ. ನನ್ನ ಅವರ ಏನು ಫ್ರೆಂಡ್ಶಿಪ್ ಇದೆ. ಈ ಸಂದರ್ಭದಲ್ಲಿ ಎಷ್ಟು ಮಿಸ್ ಮಾಡ್ಕೊಂತ ಖಂಡಿತ ಯಾರೇ ಆದ್ರೂ ಮಿಸ್ ಮಾಡ್ಕೊಂಡು. ನಾವೀಗ ಎಕ್ಸಾಂಪಲ್ ಮಾದೇವ ಇಟ್ಟಾದಾಗ ನನ್ನ ತಂದೆ ಇಲ್ಲ, ನನ್ನ ತಾಯಿ ಇಲ್ಲ ಅಂತ ಎಷ್ಟೊಂದು ಬೇಜಾರಾಗ್ತಿತ್ತು. ನನ್ಗೆ ಅವಾರ್ಡ್, ನನ್ ನ್ಯೂಸ್ 18 ಅವಾರ್ಡ್ ಕೊಟ್ಟರು, ಚಿತ್ತಾರ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಟ್ಟರು. ನಾನು 2 ಅವಾರ್ಡ್ ತಗೊಂಡಾಗ ಡೆಡಿಕೇಟ್ ಟು ಮೈ ಫಾದರ್. ಆ ಟೈಮಲ್ಲಿ ಜಸ್ಟ್ ಇಮ್ಯಾಜಿನ್ ನನ್ನ ತಂದೆ ಅವರು ಆ ಸ್ಟೇಜ್ ಮೇಲೆ ಇದ್ದು ಅವ್ರಿಗೆ ನಾನು ಅವಾರ್ಡ್ ಹಾಕ್ಕೊಟ್ಟಿದ್ರೆ ಎಷ್ಟು ಹೆಮ್ಮೆ ಅನಿಸ್ತಾ ಇತ್ತು. ಅದೇ ತರ ಒಂದು ಬಾಂಡಿಂಗ್ ಇರುತ್ತೆ ಗೊತ್ತಾ. ಈಗ ತಂದೆ ತಾಯಿ, ನನ್ನ ಅಕ್ಕಂದಿರು, ನನ್ನ ತಾಯಿ ಅಂಡ್ ನನ್ನ ತಂಗಿ ಆಗ್ಲಿ, ಎಲ್ಲರೂ ಅದೇ ತರ ಒಂದು ಫ್ಯಾಮಿಲಿ. ದಿಸ್ ಇಸ್ ಅ ಫ್ಯಾಮಿಲಿ ಆಕ್ಚುಲಿ ನಮ್ಮ ಸಿನಿಮಾ. ಈಗ ನೀವು ಅಷ್ಟೇ, ನಾವು ಅಷ್ಟೇ. ಈಗ ನಾನು ಸಿನಿಮಾ ಮಾಡಿದಾಗ ನೀವು ಅದನ್ನ ತಲುಪಿಸಿಲ್ಲ ಅಂದ್ರೆ ನನ್ಗೆ ಎಷ್ಟು ಕಷ್ಟ ಆಗುತ್ತೆ. ಎವ್ರಿಬಡಿ ಹ್ಯಾಸ್ ಟು ಸಪೋರ್ಟ್ ಈಚ್ ಅಂಡ್ ಎವ್ರಿಬಡಿ. ಐ ಬಿಲೀವ್ ಇನ್ ಫ್ಯಾಮಿಲಿ, ಐ ಬಿಲೀವ್ ಇನ್ ಸ್ಕ್ರಿಪ್ಟ್, ಐ ಆಲ್ವೇಸ್ ಬಿಲೀವ್ ಇದೊಂದು ಕಾಲಚಕ್ರ.